ನಮಸ್ಕಾರ. ಸಮಸ್ತ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶ್ರೀ ಉದಯ್ ಪೂಜಾರಿ ಸಾರಥ್ಯದ ಬೀರ್ವೇರ್ ಕುಡ್ಲ ಇದರ ಮಹಿಳಾ ವೇದಿಕೆಯ ಹೊಸ ತಂಡದ ಮೊದಲ ಕಾರ್ಯಕ್ರಮವಾಗಿ ಸ್ಟೆಫನ್ ಚಾರಿಟೇಬಲ್ ಫೌಂಡೇಶನ್ ನಡೆಸುತ್ತಿರುವ ಪರಿವಾರ ವೃದ್ಧಾಶ್ರಮದಲ್ಲಿರುವ ಹಿರಿಯರಿಗೆ ಕ್ಷೌರ ಸೇವೆ ಹಾಗೂ ಇತರ ಸೇವೆಗಳನ್ನು ಮಾಡಿಕೊಡಲಾಯಿತು. ಶ್ರೀ ಉದಯ್ ಪೂಜಾರಿ ಸಾರಥ್ಯದ ಬೀರ್ವೇರ್ ಕುಡ್ಲ ಇದರ ಮಹಿಳಾ ವೇದಿಕೆಯ ಹೊಸ ತಂಡದ ಮೊದಲನೇ ಕಾರ್ಯಕ್ರಮವಾಗಿ ಸ್ಯಾಫ್ರಾನ್ ಚಾರಿಟೇಬಲ್ ಫೌಂಡೇಶನ್ ನಡೆಸುತ್ತಿರುವ ಪರಿವಾರ ವೃದ್ಧಾಶ್ರಮದಲ್ಲಿ ಇರುವ ಹಿರಿಯರಿಗೆ ಕ್ಷೌರ ಸೇವೆ ಹಾಗೂ ಇನ್ನಿತರ ಸೇವೆಗಳನ್ನು ಮಹಿಳಾ ವೇದಿಕೆಯ ಸದಸ್ಯರು ಮತ್ತು ಲಾಫ್ಟ್ ಯುನಿಸೆಕ್ಸ್ ಸಲೂನ್ ವತಿಯಿಂದ ನೀಡಿ ಇವರಿಂದ ಆಶೀರ್ವಾದ ಪಡೆದರು. ನಮಸ್ತೆ, ನಾನು ವಿದ್ಯಾ ರಾಕೇಶ್, ಬೀರ್ವೇರ್ ಕುಡ್ಲ ಮಹಿಳಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷೆ. ನಿರಂತರ 6 ವರ್ಷಗಳ ಕಾಲ ಮಹಿಳಾ ವೇದಿಕೆಯು ಬಹಳಷ್ಟು ಚಟುವಟಿಕೆಗಳಿಂದಿದ್ದು ಈಗ ಹೊಸ ತಂಡವನ್ನು ನಾವು ಕಟ್ಟಲಿಕ್ಕಿದ್ದೇವೆ. ಆ ಹೊಸ ತಂಡದ ಒಂದು ಮೊದಲನೇ ಕಾರ್ಯಕ್ರಮ ಆಗಿ ಇಲ್ಲಿ ಕುಳಾಯಿಯಲ್ಲಿರುವ ಒಂದು ವೃದ್ಧಾಶ್ರಮಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ನಮಗೆ ಹಿರಿಯರ ಆಶೀರ್ವಾದದೊಂದಿಗೆ ಹೊಸ ತಂಡ ಇಂದಿನ ಕಾರ್ಯಕ್ರಮದ ಮುಖಾಂತರ ಮುನ್ನುಡಿ ಹಾಡಲಿಕ್ಕಿದ್ದಾರೆ. ಈ ಒಂದು ತಂಡದಲ್ಲಿ ಈಗಾಗಲೇ 30 ಜನ ಸದಸ್ಯರಿದ್ದಾರೆ. ಅವರೆಲ್ಲ ಒಟ್ಟುಗೂಡಿ ಇವತ್ತು ಇಲ್ಲಿ ಬಂದಿದ್ದೇವೆ. ಬೀರ್ವೇರ್ ಕುಡ್ಲ ಸಂಸ್ಥೆಯು ಕೇಂದ್ರ ಸಮಿತಿಯು ಬಹಳಷ್ಟು ಸಮಾಜ ಸೇವಾ ಚಟುವಟಿಕೆಗಳನ್ನು ಮಾಡಿಕೊಂಡು 2 ಕೋಟಿಗಿಂತಲೂ ಜಾಸ್ತಿ ಹಣವನ್ನು ವೈದ್ಯಕೀಯ ನೆರವು ನೀಡುತ್ತಾ ಬಂದಿದೆ. ಅದರ ಒಂದು ಅಂಗಸಂಸ್ಥೆಯಾದ ಬೀರ್ವೇರ್ ಕುಡ್ಲ ಮಹಿಳಾ ವೇದಿಕೆಯು ಕೂಡ ಇದೇ ಅವರ ಹಾದಿಯಲ್ಲೇ ನಡೆಯುತ್ತಾ ಈಗಾಗಲೇ ಸಾಮೂಹಿಕ ವಿವಾಹ ಆಗಿರ್ಬೋದು, ಮಹಿಳೆಯರಿಗೆ ಸ್ವಉದ್ಯೋಗ ತರಬೇತಿ ಆಗಿರ್ಬೋದು, ಹಾಗೆ ಪೊಳಲಿಯಲ್ಲಿರುವ ಒಂದು ಸರ್ಕಾರಿ ಶಾಲೆಗೆ ಮಳೆ ಕೊಯ್ಲು ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನಿರಂತರವಾಗಿ ಪರಿಸರದ ಬಗ್ಗೆಯೂ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಮದುವೆಗೆ ಸಹಾಯಗಳನ್ನು ಮಾಡಿದ್ದೇವೆ. ಅಂತಹ ಚಟುವಟಿಕೆಗಳಲ್ಲಿ 6 ವರ್ಷಗಳಿಂದ ತೊಡಗಿಕೊಂಡಿದ್ದೇವೆ. ಸ್ಯಾಫ್ರನ್ ಫೌಂಡೇಶನ್ ಇದರ ಅಂಗಸಂಸ್ಥೆಯಾದ ಪರಿವಾರ ವೃದ್ಧಾಶ್ರಮಕ್ಕೆ ಬೀರ್ವೇರ್ ಕುಡ್ಲ ಇದರ ಮಹಿಳಾ ಘಟಕ, ಅದೇ ಮಹಿಳಾ ವೇದಿಕೆ ಅಂತ ಏನು ಅದರ ಅಂಗಘಟಕ ಇದೆ, ಅವರು ನಮ್ಮ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕ್ಷೌರ ಸೇವೆ ಮತ್ತು ಇನ್ನಿತರ ಅವರಿಂದ ಆಗುವಂತಹ ಸಹಾಯವನ್ನು ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಭಗವಂತ ಅವರಿಗೆ ಇನ್ನಷ್ಟು ಸೇವೆಯನ್ನು ಮಾಡುವಂಥ ಶಕ್ತಿ ಕೊಡಲಿ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಾನು.
ಈ ಸಂದರ್ಭದಲ್ಲಿ ಕೇಂದ್ರ ಸಮಿತಿಯಿಂದ ಮಹಿಳಾ ವೇದಿಕೆಯ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಶ್ರೀ ದೀಕ್ಷಿತ್ ಅತ್ತಾವರ್, ಮಹಿಳಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ವಿದ್ಯಾ ರಾಕೇಶ್, ಶ್ರೀಮತಿ ನಯನಾ ಕೋಟ್ಯಾನ್, ಸೌಮ್ಯಲತಾ, ಮೌನಿಕಾ, ಸುಜಾತ, ಗೀತಾ, ರಮ್ಯಾ, ಅನಿತಾ, ಕೆಪಿಟಿ, ಚೈತ್ರ, ಫ್ಲೇವಿ, ಇಂದು, ಪ್ರಿಯಾ, ಅನುಷಾ, ಪ್ರತೀಕ್ಷಾ, ಅಶ್ವಿನಿ, ಶಿವಾನಿ, ಮೀನಾ, ಜಸ್ಲಿನ್, ಸೌಮ್ಯ, ಯೋಧಿನ್ ಉಪಸ್ಥಿತರಿದ್ದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 32ನೇ ಕದ್ರಿ ಉತ್ತರ ವಾರ್ಡ್ನಲ್ಲಿರುವ ಯುದ್ಧ ಸ್ಮಾರಕದ ಅಭಿವೃದ್ಧಿಗಾಗಿ ಗುದ್ದಲಿ ಪೂಜೆ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 32ನೇ ಕದ್ರಿ ಉತ್ತರ ವಾರ್ಡ್ನಲ್ಲಿರುವ ಯುದ್ಧ ಸ್ಮಾರಕದ ಅಭಿವೃದ್ಧಿಗಾಗಿ ಮಂಗಳೂರು ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ವಿಶೇಷ ಅನುದಾನದಲ್ಲಿ 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದು, ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮ ಕದ್ರಿ ಯುದ್ಧ ಸ್ಮಾರಕದಲ್ಲಿ ನೆರವೇರಿತು. ಕಾರ್ಯಕ್ರಮಕ್ಕೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶ ಕಾಯುವ ಹುತಾತ್ಮ ಯೋಧರ ನೆನಪಿಗಾಗಿ ನಿರ್ಮಿಸಲಾದ ಯುದ್ಧ ಸ್ಮಾರಕವನ್ನ ಇದೀಗ ಅಭಿವೃದ್ಧಿ ಮಾಡುವ ಭಾಗ್ಯ ಈ ಭಾಗದ ಜನಪ್ರತಿನಿಧಿಗಳಿಗೆ ಸಿಕ್ಕಿರುವುದು ಪುಣ್ಯದ ಕಾರ್ಯ. ಇಲ್ಲಿ ನಮ್ಮ ಅವಧಿಯಲ್ಲಿ ಏನು ಆಗಿದೆ ಎನ್ನುವುದಕ್ಕಿಂತ ಈ ಪುಣ್ಯದ ಕಾರ್ಯ ನಮ್ಮಿಂದಾಗಿದೆ ಎಂಬುದೇ ಹೆಮ್ಮೆ. ಯುದ್ಧ ಸ್ಮಾರಕದ ಅಭಿವೃದ್ಧಿ ಈಗಾಗಲೇ ಶಾಸಕರು 25 ಲಕ್ಷ ವಿಶೇಷ ಅನುದಾನ ನೀಡಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ಉಳಿದ ಖರ್ಚು ಭರಿಸುವ ಭರವಸೆ ನೀಡಿದೆ. ನಾನು ನನ್ನ ವೈಯಕ್ತಿಕ 1 ತಿಂಗಳ ವೇತನ 1 ಲಕ್ಷ ನೀಡುವುದಾಗಿ ಘೋಷಿಸಿದರು. ಇದೊಂದು ಅಪರೂಪವಾದ ಸಂದರ್ಭ. ಯಾವ ಜಿಲ್ಲೆಯಲ್ಲಿ ಈ ಥರದ ಒಂದು ಕಾರ್ಯಕ್ರಮಗಳನ್ನು ನಾನು ಪ್ರಾಯಶಃ ಕೆಲವು ಬಿಜಾಪುರ, ಬೆಳಗಾಮನ್ನು ಹೊರತುಪಡಿಸಿದ್ರೆ ಇದು 3ನೇದು ಅಂತ ಕಾಣಿಸ್ತದೆ. ಹಾಗಾಗಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಾ. ಮಹಾಪೌರರು ಹೇಳಿದ್ರು ನಾವೆಲ್ಲವನ್ನು ನಾವೇ ಭರಿಸ್ತೀವಿ ಅಂತ. ತುಂಬ ಒಳ್ಳೆಯ ಕೆಲಸ. ನಾನು ನನ್ನ ಶಾಸಕ ನನ್ನ MP ದುಡ್ಡನ್ನು ಕೊಡೋಕ್ಕಾಗೋದಿಲ್ಲ. ನಾನು ವೈಯಕ್ತಿಕವಾದ 1 ತಿಂಗಳ ವೇತನವನ್ನು 1 ಲಕ್ಷ ರೂಪಾಯಿನ ನಾನು ನಾಳೆ ನಡೆದಿರೋ ಚೆಕ್ಕನ್ನು ನಾನು ಚೌಟಾಕ್ಕೆ ಕಳಿಸ್ಕೊಡ್ತೀನಿ. ಇದನ್ನು ಮಾಡುವಾಗ ಯಾರೋ ಅನಿರೀಕ್ಷಿತವಾಗಿ ಸಾವನ್ನಪ್ತಾರೆ. 4 ವರ್ಷ 5 ವರ್ಷ ಆಗಿರ್ತದೆ ಮದುವೆ ಆಗಿ, ಕೆಲವರು ಮದುವೆ ಫಿಕ್ಸ್ ಆಗಿ 1 ವರ್ಷ 2 ವರ್ಷ ಆಗಿರ್ತದೆ. ಅಂಥ ಅನೇಕ ಮಕ್ಕಳು, ಅಂಥ ಕುಟುಂಬಗಳು ಇನ್ನೂ ಕೂಡ ತೊಳಲಾಟದಲ್ಲಿರ್ತಕ್ಕಂಥದ್ದನ್ನು ನಾನು ಕೂಡ ಸುಮಾರು ವರ್ಷಗಳ ಕಾಲ ಮಂತ್ರಿಯಾಗಿ ಕೂಡ ಇನ್ಚಾರ್ಜ್ ಮಂತ್ರಿಯಾಗಿದ್ದ ಮುಂಚೆನ ಪಟೇಲ್ ಗೌರ್ಮೆಂಟಲ್ಲಿ ಖುರ್ಷಿದ್ ಅಲಂ ಖಾನ್ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಗವರ್ನರ್ ಇದ್ದರು. ಸಚ್ ಎ ಗ್ರೇಟೆಸ್ಟ್ ಮ್ಯಾನ್ ಇನ್ ಸೊಸೈಟಿ. ಅವ್ರ ಕಾಲದಲ್ಲಿ ನನಗೆ ಅವರು ಎಷ್ಟು ಮಟ್ಟಿಗೆ ಇದನ್ನು ಇದರ ಬದ್ಧತೆಯನ್ನು ತೋರಿಸೋದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಒಳ್ಳೆಯ ಕೆಲಸ. ಇನ್ನೂ ಸ್ವಲ್ಪ ಜಾಗ ಕೇಳಿದ್ದೀರಾ, ದಯಮಾಡಿ ಮಂಜಣ್ಣ ನಾವು ಹೇಳಿ ಮಾಡಿಸ್ಕೊಡಿ. ಇದು ಯಾರಿಗೋಸ್ಕರಲೂ ಅಲ್ಲ, ದೇಶಕ್ಕೋಸ್ಕರವಾಗಿ ಏನೂ ತಪ್ಪು ಮಾಡಿದ್ದೀರಾ. ದೇಶಕ್ಕೆ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಂಥ ಆ ಪುಣ್ಯಾತ್ಮರ ಕುಟುಂಬಗಳು ಇಲ್ಲಿ ಬಂದಾಗ ಅಟ್ಲೀಸ್ಟು ಅವ್ರಿಗೂ ಸಮಾಧಾನ ಆಗ್ತದೆ. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿ ತಮ್ಮ 1 ತಿಂಗಳ ವೇತನ ನೀಡುವುದಾಗಿ ಘೋಷಿಸಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಂಗಳೂರು ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿ, ಮಂಗಳೂರು ಮನಪಾ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಸದಸ್ಯೆ ಶಕೀಲಾ ಕಾವಾ, ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಲಯನ್ಸ್ ಕ್ಲಬ್ ಮಂಗಳೂರು ಕಂಕನಾಡಿ ಪಡೀಲ್ ಇದರ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮಂಗಳವಾರ ಮಾಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು.
ಲಯನ್ಸ್ ಕ್ಲಬ್ ಮಂಗಳೂರು ಕಂಕನಾಡಿ ಪಡಿಲ್ ಇದರ ನೂತನ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಲಯನ್ಸ್ ಕ್ಲಬ್ ಮಂದಿರ ಮಲ್ಲಿಕಟ್ಟೆಯಲ್ಲಿ ಇತ್ತೀಚೆಗೆ ನಡೆಯಿತು. ಪ್ರಾರಂಭದಲ್ಲಿ ಲಯನ್ಸ್ ಸುಕಲತಾ ಆರ್ ಶೆಟ್ಟಿ ಪ್ರಾರ್ಥನೆಗೈದರು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣೋ ಶರಣೋ ತ್ರಿಜಗವಂದಿತನಾದ ದೇವದೇವನೇ ಶರಣ. ಈ ವೇಳೆ ಲಯನ್ ಯೋಗೀಶ್ ಹೆಜಮಾಡಿ ಧ್ವಜವಂದನೆ ನೆರವೇರಿಸಿದರು. We salute our national flag and pledge our allegiance to the same. Its honor and its glory depend upon the zeal and assiduity with which each one of us will shoulder his responsibilities of a good citizen. ಈ ಸಂದರ್ಭದಲ್ಲಿ ಲಯನ್ ಎಂಡಿ ಪೂಜಾರಿ ಲಯನ್ಸ್ ನೀತಿ ಸಂಹಿತೆ ಬೋಧಿಸಿದರು. ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು, ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ವಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು, ನನ್ನ ವೃತ್ತಿಯ ಯಶಸ್ವಿಗೆ ಪರರ ವೃತ್ತಿಯನ್ನು ಬಲಿಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು, ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು. ಈ ವೇಳೆ ಲಯನ್ಸ್ ಕ್ಲಬ್ ಮಂಗಳೂರು ಕಂಕನಾಡಿ ಪಡಿಲ್ ಇದರ ಅಧ್ಯಕ್ಷರಾದ ಲಯನ್ ಕರುಣಾಕರ್ ಎಂಎಚ್ ಅತಿಥಿಗಳನ್ನು ಸ್ವಾಗತಿಸಿದರು. To welcome PDG Arun Shetty and Lion Indira Arun Shetty, who will be installing our new team for the year 2024. I also welcome DG Coordinator Uma B. Hegde, our RC Gurupreet Alva, our PDG Prabhu Sir, charter member and PSTs of the other club, and my dear Lion members, and I can't forget my secretary is she has a problem and she has not come. ಸಿ ಶೆಟ್ಟಿ ನೂತನ ಸದಸ್ಯರ ಪರಿಚಯಗೈದರು. ರೂಪಾ ಶೆಟ್ಟಿ ಎಂಟರ್ಪ್ರೆನ್ಯೂರು, ಅವರ ಹಸ್ಬೆಂಡ್ ರವಿರಾಜ್ ಶೆಟ್ಟಿ ಅವರು ಸರ್ವೇಯರ್ ಕೆಲಸ ಮಾಡ್ತಾಯಿದ್ದಾರೆ. ಮಗಳು ತ್ವಿಷಾ, ಅವಳು MBBS 3rd ಇಯರ್ನಲ್ಲಿ ಓದ್ತಾ ಇದ್ದಾಳೆ. ಇವರು ಫ್ಯಾಮಿಲಿ ಮೆಂಬರ್ ಆಗಿ ನಮಗೆ ಸೇರ್ತಾ ಇದ್ದಾರೆ. ಅವರ ಹಸ್ಬೆಂಡ್ ಕರುಣಾಕರ್ ನಮ್ಮ ZC, ಮಗ ಸಾತ್ವಿಕ್ MK ಸಿವಿಲ್ ಇಂಜಿನಿಯರಿಂಗ್ ನಡೆಸಿ ದುಬೈಯಲ್ಲಿ ಕೆಲಸದಲ್ಲಿದ್ದಾರೆ. ಹಾಗೆ ಸ್ವಯಂ MK 2nd ಇಯರ್ BCAಯಲ್ಲಿ ಓದ್ತಾ ಇದ್ದಾರೆ. ವೆಲ್ಕಮ್ ಸಪ್ನಾ. ಈ ಸಂದರ್ಭ ಲಯನ್ ಉಮಾ ಹೆಗ್ಡೆ ನೂತನ ಅಧ್ಯಕ್ಷರ, ಕಾರ್ಯದರ್ಶಿಗಳ ಹಾಗೂ ಕೋಶಾಧಿಕಾರಿಗಳ ಪರಿಚಯಗೈದರು. ವರ್ಷ ವರ್ಷ ಲಯನೆಸ್ ಲೇಡಿ ಲೈನ್ಗಳೇ ಚುಕ್ಕಾಣಿಯನ್ನು ಹಿಡಿಯುವುದು. ಲಾಸ್ಟ್ ಇಯರ್ ಅದಕ್ಕೆ ಒಂದು ಬ್ರೇಕ್ ಹಾಕಿತ್ತು. ಈಗ ಈ ವರ್ಷ ಪುನಃ 3 ಸಹ ಲಯನ್ ಲೇಡೀಸ್ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಇದ್ದಾರೆ. ಟ್ರೆಸರರ್ ಆಗಿ ಉಮಾವತಿ ಹಾಗೂ ಲೇಟ್ ಬಾಲಕೃಷ್ಣ ಹೆಗ್ಡೆಯವರ ಹಿರಿಯ ಮಗಳಾದಂಥ ಮಮತಾ ಶೆಟ್ಟಿಯವರು ಕಳೆದ ಬಾರಿ ನಮ್ಮ ಕ್ಲಬ್ಬಿನ ಟ್ರೆಸರರ್ ಆಗಿ ನಮ್ಮ ಕ್ಲಬ್ಬಿನ ಖಜಾನೆಯನ್ನು ಗಟ್ಟಿಯಾಗಿ ಕಾಪಾಡಿದಂಥ, ಅದರಲ್ಲಿ ತುಂಬ ಉಳಿಸಲಿಕ್ಕೆ ಸಹ ಉಳಿಸಿದ್ದಾರೆ ಅವರು. ಈ ವರ್ಷ ಮುಂದಿನ ವರ್ಷಕ್ಕೆ ಇವರೇ ನಮ್ಮ ಮುಂದಿನ ಸೆಕ್ರೆಟ್ರಿ, ನಾನೇ ಸೆಕ್ರೆಟ್ರಿ ಆಗ್ತೇನೆ ಅಂತ ಮುಂದೆ ಬಂದಂಥ ಮೊಯ್ನಿ ಅಕ್ಕನವರಿಗೆ ವಂದನೆಗಳು. ಮುದ್ದಿನ ಮಗಳಾಗಿ, ಪ್ರೀತಿಯ ತಂಗಿಯಾಗಿ, ಕೂಡು ಕುಟುಂಬವನ್ನು ನಿರ್ವಹಿಸುವ ಧೀಮಂತ ಮಹಿಳೆಯಾಗಿ, 3 ಮೊಮ್ಮಕ್ಕಳ ಅಜ್ಜಿಯಾದರೂ ಇನ್ನೂ ಲವಲವಿಕೆಯಿಂದ ಕೊಟ್ಟ ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ನಿರ್ವಹಿಸುವ MC ಶೆಟ್ಟಿಯವರ ಒಲವಿನ ಧರ್ಮಪತ್ನಿ ಇವರೇ ನಮ್ಮ ಹೊಸ ಅಧ್ಯಕ್ಷೆ ಹರಿಣಿ ಶೆಟ್ಟಿ. ನಂತರ ಲಯನ್ MC ಶೆಟ್ಟಿ ಪದಗ್ರಹಣಾಧಿಕಾರಿಗಳ ಪರಿಚಯಗೈದರು. Today's our chief guest,
Arun Kumar Shetty, born on 28th December 1963 to a parents advocate D. Manjaya Shetty and Rajini M. Shetty. Early schooling at St. Aloysius High School, graduated from Government College and LLB from SDM Law College, Mangalore. Enrolled as an advocate at Karnataka Bar Council, Bangalore in 1989 and ever since then practicing in Mangalore. In the year 2000 was appointed as the youngest notary public of Mangalore. Currently working as an advocate and notary at Mangalore. Joined as a Leo of Leo Club Mangalore. President of Leo Club Mangalore in the year 1988-89. Joined Lions Club Mangalore in 1997. As Centenary District Governor of District 317D. Opened 4 new clubs, 25 MJF enrolled, positive membership growth. As Centenary District Project, 3 classrooms blocks were constructed at Panchalingeshwara PU College, Ishwaramangala, Puttur. Wife Indira A. Shetty, past Lady Lion Ambassador of District 317D. This year, club secretary of, she is the 3rd vice president of Lions Club Mangalore. ಅವರೇ ಇಲ್ಲಿ ನಮ್ಮ ಮಧ್ಯದಲ್ಲಿ ಕೂತಿರುವಂಥ ಅರುಣ್ ಶೆಟ್ಟಿ ದಂಪತಿ, ಅರುಣ್ ಶೆಟ್ಟಿಯವರು ಹಾಗೂ ಅವರ ಪತ್ನಿ ಇಂದಿರಾ ಶೆಟ್ಟಿಯವರು. ಅದರೊಂದಿಗೆ ಅವರ ಮಗಳು ಮೊನ್ನೆ ತಾನೇ CA ರಿಸಲ್ಟ್ ಬಂತು, ಅದರಲ್ಲಿ ಪಾಸ್ ಆಗಿದ್ದಾಳೆ. ಅವಳಿಗೂ ಹಾಗೂ ಈ ಪ್ರೌಡ್ ಪೇರೆಂಟ್ಸ್ ಅರುಣ್ ಶೆಟ್ಟಿ ಮತ್ತು ಇಂದಿರೆ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಧನ್ಯವಾದಗಳು. ನಂತರ ಪದಗ್ರಹಣಾಧಿಕಾರಿಗಳಾದ ಲಯನ್ PDG ಅರುಣ್ ಶೆಟ್ಟಿ ನೂತನ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಮತ್ತು ನೂತನ ಸದಸ್ಯರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. It is indeed a privilege to install a very senior most club of 46 years existence, the Lions Club of Kankanadi Padil. Kankanadi Padil, as you all know, over 47 years of existence, is one of the finest clubs of our district, having produced a few excellent clubs as well. To name one or two, we have the great Kadri Hills Club, we have that Halehangadi Club, and now at very recently the Aditya Club. I should compliment each and every member of Lions Club of Kankanadi Padil who have always shined bright in whatever positions they have taken in the district. In fact, 2013-14 was a golden year for this club. Of course, it was way back when Jayaprakash Bandari also was the governor. This club had a golden period. Unfortunately, I was not in Lionism, but Arunakka is still the first lady of that time is still with us, and I'm extremely happy that she had accompanied me to our Japan convention. Arunakka, thank you very much.
ಅಧ್ಯಕ್ಷರು ಪದಾಧಿಕಾರಿಗಳು ದೀಪ ಬೆಳಗಿಸುವುದರ ಮೂಲಕ ತಮ್ಮ ಅಧಿಕಾರಾವಧಿಗೆ ಚಾಲನೆ ನೀಡಿದರು. ನೂತನ ಅಧ್ಯಕ್ಷರಾದ ಲೈನ್ ಹರಿಣಿ ಎಂಸಿ ಶೆಟ್ಟಿ ಶುಭಾಂಶನೆಯ ಮಾತುಗಳನ್ನಾಡಿದರು. ಅರುಣಣ್ಣ ಒಂದು ಮಾತು ಹೇಳಿದರು, ಇದು ಹುದ್ದೆ ಅಲ್ಲ ಜವಾಬ್ದಾರಿ ಎಂದು ನನಗೆ ನೆನಪಿಸಿದ ಅರುಣಣ್ಣ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ನಾನು ಖಂಡಿತವಾಗಿಯೂ ನಮ್ಮ ಕ್ಲಬ್ ಫಸ್ಟ್ ಬರಬೇಕು, ಸೆಕೆಂಡ್ ಬರಬೇಕು ಅಂತ ಆ ಕಾಂಪಿಟಿಷನ್ಗೆ ಹೋಗುವ ಮನಸ್ಸು ನನಗಿಲ್ಲ. ಆದರೆ ನನ್ನ ಕ್ಲಬ್ಬಿನ ಹೃದಯ ಸದಸ್ಯರೆಲ್ಲರೂ ನನ್ನ ಜೊತೆ ಇದ್ದಾರೆ ಅನ್ನುವ ನಂಬಿಕೆ ವಿಶ್ವಾಸ ನನ್ನದು. ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಸೂಚನೆಗಳನ್ನು ಅನುಸರಿಸಿ ಎಲ್ಲರೂ ಒಗ್ಗಟ್ಟಾಗಿ ಕ್ಲಬ್ಬನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವುದೇ ನನ್ನ ಧ್ಯೇಯ. ಹಾಗಂತ ಎಲ್ಲ ಸದಸ್ಯರಲ್ಲಿ ವಿನಂತಿಸುತ್ತಾ ಜಾತಿ ಮತ ಭೇದವಿಲ್ಲ ಧರ್ಮದ ಭೇದವಿಲ್ಲದೆ ಕೇವಲ ಸೇವೆ ಸಾಂಗತ್ಯದ ಆಧಾರದಲ್ಲಿ ನಾವೆಲ್ಲ ಬೆರೆಯುವ ಈ ಮಹಾನ್ ಸಂಸ್ಥೆ ಲಯನಿಸಮಲ್ಲಿ ಸಂತೋಷದಿಂದ ಇರೋಣ ಎನ್ನುತ್ತಾ ನನ್ನೆಲ್ಲ ಮಾರ್ಗದರ್ಶಕರಿಗೆ ವಂದಿಸುತ್ತಾ ಸೇರಿರುವ ನಿಮಗೆಲ್ಲ ಮಗದೊಮ್ಮೆ ವಂದಿಸಿ ಮಾತು ಮುಗಿಸುತ್ತೇನೆ. ಲಾಂಗ್ ಲಿವ್ ಲಯನಿಸಮ್. ನಂತರ ಲಯನ್ ಎಡ್ವಿನ್ ವಾಲ್ಟರ್ ಸೇವಾ ಯೋಜನೆಗಳ ವಿವರ ನೀಡಿದರು. Arundhati Shetty is giving 5,000 for the dialysis program. May I request her to come and give the check? Sorry, this is not for the dialysis, for the well at Bokkapatna school, maintenance of the school well. Arundhati Shetty ಅವರೇ. ನಂತರ ಸೇವಾ ಯೋಜನೆಗಳ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ನಿರ್ಗಮನ ಅಧ್ಯಕ್ಷರಾದ ಲಯನ್ ಕರುಣಾಕರ ಎಂಎಚ್ ಅವರು ಅಭಿನಂದನಾ ಮಾತುಗಳನ್ನಾಡಿದರು. ಫ್ರಾಂಕ್ಲಿ ಏನು ಪಂಡತೆ ಹಿಂಗೆ ಲಯನಿಸಮ್ ಪಂಡದ ಅದನ್ನು ಗೊತ್ತುಚ್ಚಿ ವಿಚ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಮೇಲಾನೆ ಕಲ್ಪರ ಸ್ಟಾರ್ಟ್ ಮಾಡಿದೆ ಅಂಡ್ ಕಲ್ತೊಂದು ಬಂದಾಗ ಒಂದು ವರ್ಷ ಮುಗಿಂಡು ಅಂಡ್ ಖುಷಿ ಒಂದುಂಡು ಪೂರೆಲ್ಲ ಐ ಸೇ ಐ ಆಮ್ ಎ ಪ್ರೌಡ್ ಲಯನ್ and now I am the zone chairperson. Bharati madam has given me this for this year. The tour of Andaman. Avene enka madaparna abji. Dak pannaga dumbo line city itte 2 varsha and barondu ponditte. But in Andaman alpa lionism enchina leadership enchina ಪೂರೆಲ್ಲ ಪಂದು ಕೊರೊಂದಿತ್ತೆ ಪಂಡ ಪೂರ ಸೀನಿಯರ್ ಮೆಂಬರ್ಸ್ ಪೂರ ಒಟ್ಟಿಗೆ ಸೇರಿದ ಸೊ ಒಂತೆ ಫ್ರೆಂಡ್ಸ್ಲ ಮಂತೆ ಅಂಚ ಇಟ್ ಈಸ್ ನೈಸ್ ಲಯನಿಸಮ್ ಎಂಚಿನ ಪಂದು ಒಂಚೂರು ಗೊತ್ತಾಂಡೆ ಬೊಕ್ಕ ಉಮಾ ಬಿ ಹೆಗ್ಡೆ ಎ ಚಾಲೆಂಜಿಂಗ್ ಲೇಡಿ ಎಂಚಿನ ಕೊರಂಡಲ ನಿಕ್ಲೆ ಗೊತ್ತುಂಡತ್ತೆ ಇಂಚ ಮನ್ಪೇರು ಪಂದು ಇತ್ತೇನೆ ತುಯ್ಯಾರು ಇಂಟ್ರಡಕ್ಷನ್ ಎಂಚ ಮಂತೇರು ಅವು ಏರೆಲ್ಲ ಚಾನ್ಸ್ ಇಜ್ಜಿ I feel proud. In my term, we hosted the region conference, which was a proud moment. ಈ ವೇಳೆ ಪದಗ್ರಹಣಾಧಿಕಾರಿಗಳಾದ ಪಿಡಿಜಿ ಅರುಣ್ ಶೆಟ್ಟಿ ದಂಪತಿಗಳನ್ನು ಲಯನ್ಸ್ ಕ್ಲಬ್ ಮಂಗಳೂರು ಕಂಕನಡಿ ಪಡೀಲ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ನೂತನ ರಾಜ್ಯಪಾಲರಾದ ಲಯನ್ ಭಾರತಿ ಬಿಎಂ, ಮಾಜಿ ರಾಜ್ಯಪಾಲರಾದ ಆಲ್ವಿನ್ ಪತ್ರಾವೋ, ಲಯನ್ ಗುರುಪ್ರೀತ್ ಆಳ್ವ ಶುಭ ಹಾರೈಕೆಯ ಮಾತುಗಳನ್ನಾಡಿದರು. ಟೀಮ್ ಈಗಾಗಲೇ ನೋಡಿದ್ದೀರಾ, ಹರಿಣಿ ಶೆಟ್ಟಿ ಅವರು ಲೇಡೀಸ್ ಅಂದರೆ ಹೇಗೆ ಅಂತ, ಹೇಗೆ ಮುಂದೆ ಬಂದಿದ್ದಾರೆ ಅಂತ ಇದರಲ್ಲಿ ಗೊತ್ತು ಮಾಡ್ಬೋದು. ಪ್ರೈಶಾ ಅವರ ಈ ಒಂದು ಪದಗ್ರಹಣದ ಟೈಮಲ್ಲಿ ಸುಮಾರು 2,50,000 ಸರ್ವಿಸ್ ಆ್ಯಕ್ಟಿವಿಟೀಸ್ ಅಂದರೆ ಡೊನೇಷನ್ ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚು ಏನಾಗಬೇಕು ಅವರಿಗೆ? ಸ್ಟಾರ್ಟಿಂಗಲ್ಲೇ ಇಷ್ಟು ಮಾಡಿದಾಗ ಅವರು ಎಂಡಿಂಗಲ್ಲಿ ಎಷ್ಟು ಮಾಡ್ಬೋದು ಅಂತೇಳಿ ನೀವೇ ಲೆಕ್ಕ ಹಾಕಿ. ಸರ್ವಿಸ್ ಅಂದರೆ ಸಮಾಜದ ಸುಧಾರಣೆಗೋಸ್ಕರ, ಸಮಾಜದಲ್ಲಿ ಉಳಿವು ಅಳಿವಿಗೋಸ್ಕರ
ಸಮಾಜವನ್ನು ಬೆಳೆಸ್ಕೊಂಡು ಮುಂದೆ ಹೋಗುವಂಥದ್ದು. ಕಟ್ಟ ಕಡೆ ಅಂದರೆ ನಾವು ತುಂಬ ಬಡತನದಲ್ಲಿರುವವರನ್ನು ಸ್ಪಂದಿಸಿ, ಆರ್ಫನೇಜಲ್ಲಿ ಸ್ಪಂದಿಸಿ, ಬೇಕಾದ ಸ್ಕೂಲ್ ಸಪೋರ್ಟನ್ನು ನಾವು ಮಾಡುವಂಥ ಕೆಲಸ ಭಾಳಷ್ಟು ಈಗ ಮುಂದುವರಿಯಬೇಕು. ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡೋದರ ಮೂಲಕ ಎಲ್ಲರನ್ನು ಗುರುತಿಸ್ಕೊಳ್ಬೇಕು ನಾವು. ಅದೇ ಥರ ಇವತ್ತು ಸ್ಟೇಜಲ್ಲಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಹರಿಣಿ ಶೆಟ್ಟಿಯವರು ಹಾಗೂ ಮೋಹಿನಿ ಶೆಟ್ಟಿಯವರು, ಮಮತಾ ಶೆಟ್ಟಿಯವರು. ಇವರು ಇನ್ನೂ ಅವರ ಕಾರ್ಯಕ್ರಮದ ಅತ್ಯುನ್ನತವಾಗಿ ಈ ವರ್ಷ ನೆರವೇರಲಿ. ಅಂಕಣಿ ಪಡೀಲ್ ಒಂದು ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಮತ್ತು ಸೇವೆಗೆ ಪ್ರಾಮುಖ್ಯತೆ ಕೊಡುವ ಕ್ಲಬ್. ಅವರೊಂದು ಕನಸುಂಟು, ಅವರದ್ದೇ ಒಂದು ಸ್ವಂತ ಕಟ್ಟಡ ಕಟ್ಟಬೇಕೆಂಬ ಸ್ವಂತ ಒಂದು ಕನಸಿದೆ. ಆ ಕನಸು ನನಸಾಗಲಿ ಎಂದು ಮೊದಲು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಈ ಮಂಗಳೂರಲ್ಲಿ ನಮ್ಮ ಜಿಲ್ಲೆಗೆ ಒಂದು ಇಮೇಜ್ ಮತ್ತು ಗುಡ್ವಿಲ್ ಇರೋದಾದರೆ ಅದು ನಮ್ಮ KS ಪ್ರಭು ಅವರ ಡಯಾಲಿಸಿಸ್ ಸೆಂಟರ್ ಮುಖಾಂತರ ಅನೇಕ ಬಡಬಗ್ಗರಿಗೆ, ದಿನಲಿತರಿಗೆ ಅದರಿಂದ ಒಂದು ಅವರ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ KS ಪ್ರಭುಗಳು ನಿಮ್ಮ ನೆನೆಯುತ್ತೇನೆ. ದೇವರು ಇನ್ನಷ್ಟು ನಿಮಗೆ ಶಕ್ತಿ ಕೊಡಲಿ, ಆಯುಷ್ಯ ಕೊಡಲಿ, ಇನ್ನಷ್ಟು ಉತ್ತಮ ಕೆಲಸಗಳು ನಿಮ್ಮಿಂದ ಆಗಲಿ ಹೇಳಿ ಹಾರೈಸ್ತಾ ಇದ್ದೇನೆ. Congratulate the incoming team headed by Harini Shetty. I'd like to wish her all the very best, and I also like to thank BM Bharati for making me the RC and the other dignitaries on of the dais. I'd like to again congratulate the outgoing team headed by my ZC, Karunakar, and I'd like to wish the three ladies all the very best and let them have an amazing year to come. Thank you for the opportunity given. ಈ ವೇಳೆ ಕಾರ್ಯಕ್ರಮಕ್ಕೆ ಸಹಕರಿಸಿದ ಮಹನೀಯರನ್ನು ಗೌರವಿಸಲಾಯಿತು. ಕೊನೆಯಲ್ಲಿ ಲಯನ್ ಮೋಹಿನಿ ಶೆಟ್ಟಿ ಧನ್ಯವಾದವಿತ್ತರು. ಈಗಿನ ಗವರ್ನರ್ ಆದ ಭಾರತಿ BM ರವರಿಗೂ ಧನ್ಯವಾದಗಳು. ನಮ್ಮ ಜಿಲ್ಲಾ ಕ್ಯಾಬಿನೆಟ್ ಸದಸ್ಯರುಗಳಿಗೆ ಹಾಗೂ ಆಮಂತ್ರಿತಗೊಂಡ ಎಲ್ಲ ಲಯನ್ಸ್ ಬಂಧುಗಳಿಗೆ ಕ್ಲಬ್ಬಿನ ಪರವಾಗಿ ಧನ್ಯವಾದಗಳು. ಹೊಸದಾಗಿ ಈ ಪ್ರತಿಜ್ಞಾವಿಧಿ ಸ್ವೀಕರಿಸಿದ 24-25 ಸಾಲಿನ ಅಧ್ಯಕ್ಷರಾದ ಹರಿಣಿ ಶೆಟ್ಟಿ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಹೊಸದಾಗಿ ಸೇರ್ಪಡೆಗೊಂಡ ನಮ್ಮ ಸದಸ್ಯರಿಗೂ ನನ್ನ ಈ ವಂದನಾರ್ಪಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಲಯನಿಸಂ. ಕರಾವಳಿ ಭಾಗದಲ್ಲಿ ರೈಲ್ವೆ ಯೋಜನೆಗಳಿಗೆ ವೇಗ ಹಾಗೂ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಚರ್ಚೆ ನಡೆಸಿ 15 ದಿನಗಳಲ್ಲಿ ವರದಿ ನೀಡುವಂತೆ ಕೊಂಕಣ ನೈಋತ್ಯ ಹಾಗೂ ದಕ್ಷಿಣ ರೈಲ್ವೆ ವಿಭಾಗದ ಹಿರಿಯ ಅಧಿಕಾರಿಗಳಿಗೆ ಕೇಂದ್ರ ರೈಲ್ವೆ ಇಲಾಖೆ ರಾಜ್ಯ ಸಚಿವ ವಿ ಸೋಮಣ್ಣ ಆದೇಶ ನೀಡಿದ್ದಾರೆ. ಡಿಸೆಂಬರ್ ಒಳಗಡೆ ಕೆಲಸವನ್ನು ಕೂಡ ಡಿಸೆಂಬರ್ ಮೇ ಕಾಮ್ ಚಾಲು ಹೋನೆ ಕೋ ಹೇಳ್ತಾ ಇದೆ. ಮಾರ್ಚ್ ಒಳಗಡೆ ಕೆಲಸವನ್ನು ಶುರು ಮಾಡಿ 3 ವರ್ಷ ಅಂತ ಹೇಳ್ತಾರೆ. ನಾನೇ ಇದ್ದೆ 2 ವರ್ಷದಲ್ಲಿ ಅದನ್ನು ಬಿಲ್ಡಿಂಗ್ ಮುಗಿಸಿ ನಮ್ಮ ಅಶ್ವಿನಿ ವೈಷ್ಣವ್ ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡ್ತೀವಿ. ಮತ್ತು ಇವತ್ತು ನಮ್ಮ ಪ್ಲಾಟ್ಫಾರಮ್ಗಳು ಜಾಸ್ತಿ ಮಾಡೋದು, ಒಂದೇ ಭಾರತ್ ರೈಲು ನಿಲ್ಲಿಸ್ತಕ್ಕಂಥದ್ದು, ಬೇರೆ ಬೇರೆ ಕೆಲಸ ಕಾರ್ಯಗಳೇನಿದೆ ಇದೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ನಾವು ಕ್ರಮವನ್ನು ವಹಿಸ್ತೀವಿ. ಭಾರತ ದೇಶದಲ್ಲಿ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾದ ಮೇಲೆ 4-5 ವರ್ಷದಲ್ಲಿ 1924 ರೈಲ್ವೆ ಸ್ಟೇಷನ್ಗಳನ್ನು ಆಧುನೀಕರಣ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಇದು ಕೇವಲ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶಕ್ಕೆ. ಮತ್ತು ಒಂದು ಇದರಲ್ಲಿ ಬೆಂಗಳೂರಿನಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನು, ಬೆಂಗಳೂರು ಯಶವಂತಪುರ ರೈಲ್ವೆ ಸ್ಟೇಷನ್ನು, ವಾಡಿ ರೈಲ್ವೆ ಸ್ಟೇಷನ್ ಈಗಾಗಲೇ ಮುಗಿತಾ ಬಂದಿವೆ. ಬೆಂಗಳೂರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನನ್ನು 1,000 ಕೋಟಿ ರೂಪಾಯಿಗಳಲ್ಲಿ ಇಡೀ ವಿಶ್ವದಲ್ಲಿ ಬೆಂಗಳೂರು ನಗರದ ರೈಲ್ವೆ ಸ್ಟೇಷನ್ನು ಮತ್ತಿಂಗ್ಮಂಡಿ ಏರ್ಪೋರ್ಟ್ ಅಂತ ಅನ್ನೋ ಮಟ್ಟದಲ್ಲಿ ತರ್ತಕ್ಕಂಥದಕ್ಕೂ ಕೂಡ ಈಗಾಗಲೇ ನಮ್ಮ ಮಂತ್ರಿಗಳು ತೀರ್ಮಾನ ಮಾಡಿ ಅದಕ್ಕೆ DPR ಇದೆಲ್ಲ ಮುಗಿದಿದೆ. ನೈಸಾ ಶಿವಸಾಜಿ ಅದೆಲ್ಲವೂ ಆಗಿದೆ. ನನಗೊಂದು ತಮ್ಮಲ್ಲಿ ವಿನಂತಿ ಮಾಡೋದು, ಏನಿವತ್ತು ನಿಮ್ಮ ತುಂಬ ದಿನದ ನೋವಿದೆ. ಕೊಂಕಣ ರೈಲ್ವೆ ನಮಗೊಂದು ಆಫೀಸ್ ಇಲ್ಲ, ನಮ್ಮನ್ನು ಹೇಳೋರು ಕೇಳೋರಿಲ್ಲ, ಇವೆಲ್ಲವೂ ಕೂಡ ನನಗೆ ಖಂಡಿತ ಹೇಳ್ತೀನಿ. ಚೌತ ಅವರು ಬಂದು ದಿನ ಬಂದಾಗೆಲ್ಲ ಅವ್ರದ್ದು ಬರೀ ನನ್ನ ಹತ್ರ ತಲೆಗಾಗ್ತಾ ಇದ್ದಿದ್ದು ಒಂದೇ ಕೆಲಸ. ನಾನು ಈಗಾಗಲೇ ಅಧಿಕಾರಿಗಳು 3 ಜನಕ್ಕೆ ಏನು ಹೇಳಿದ್ದೀನಿ ಅಂದರೆ,
ಕೊಂಕಣ್ ರೈಲ್ವೆ ಇದೆ, ಸೌತ್ ಸದರ್ನ್ ಇದೆ, ಸೌತ್ ಈಸ್ಟರ್ನ್ ಇದೆ. ನೀವು 3 ಜನರು ಕೊಡ್ಕೊಳ್ಳಿ. ಸಿಬ್ಬಂದಿ ಇದೆ, ಪೂಜಾರಂದ್ರೆ ಒಳ್ಳೆಯದು ಅಂತ. ಹಂಗಾಗಿ ದಯಮಾಡಿ ನಾವೆಲ್ಲ ಒಟ್ಟಿಗೆ ಇರೋಣ. ನಾನೆಲ್ಲ ಅಧಿಕಾರಿಗಳಿಗೆ ಯಾರ್ಯಾರಿಗೆ ಕನ್ನಡ ಬರೋದಿಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ಕಲ್ತ್ಕೊಳ್ಳಿ. ಸಾಮಾನ್ಯ ಜನರ ಜೊತೆ ಬನ್ನಿ. ವಿಶೇಷವಾಗಿ ಬಡವರು ರೈಲು ಹತ್ತಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ, ಏನಾಗ್ತದೆ, ಎಂತಾಗ್ತದೆ ಎಲ್ಲರಿಗೂ ಗೊತ್ತಿದೆ. ನಾನು ಕೂಡ ಭಾರಿ ಬಡತನ ಬಂದವನು. ಬೆಂಗಳೂರು ನಗರದಲ್ಲಿ ಇನ್ನೊಂದು 15 ನಿಮಿಷದಲ್ಲಿ ಬಂದೇಣ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಕಚೇರಿಯನ್ನು ಕೂಡ ತೆಗಿತಾ ಇದ್ದೀನಿ. ಅಲ್ಲಿ ಏನು ರೈಲ್ವೆ ಪ್ರಯಾಣಿಕರಿಗೋಸ್ಕರವಾಗಿ ಒಬ್ಬ ಮಂತ್ರಿ ಆದವನು ದಿನಕ್ಕೆ ಬಾರ್ದಲ್ಲಿ 1 ದಿನ ಪೂರ್ತಿ ಅಲ್ಲೇ ಕುತ್ಕೊತೀನಿ. ನಮ್ಮ ಅಧಿಕಾರಿಗಳನ್ನ ತೋರಿಸ್ಕೊಂಡು ಇಡೀ ರಾಜ್ಯದಲ್ಲಿ ಯಾವ ರೀತಿ ಮಾಡಬೇಕು, ದೇಶದಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಚಾಲನೆ ಕೊಡೋಣ. ಇದಕ್ಕೆಲ್ಲ ಕಾರಣ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ರೈಲ್ವೆ ಮಂತ್ರಿಗಳಿಗೆ ನಾವೆಲ್ಲ ಒಟ್ಟಾಗಿ ಸೇರಿ ವಿನಂತಿ ಸಲ್ಲಿಸೋಣ ಅಂತ ಹೇಳಿ ಇವತ್ತು ನಾವು ಏನೇನು ಮಾಡಿದ್ದೀವಿ. ಸೋತಾದ್ರೆ ನೀವು ನಿಮ್ಮ ನಿಮಗೆ ಸಂಬಂಧಪಟ್ಟವರು ನಿಮ್ಮ ಮಾತನ್ನೇನು ಕೇಳಿಲ್ಲ ಅಂದ್ರೆ ದಯವಿಟ್ಟು ನನ್ನ ಗಮನಿಸ್ತೇನೆ. DC ಜಿಲ್ಲಾಧಿಕಾರಿಗಳ ಜೊತೆಗೆ ಸೇರಿಸ್ಕೊಳ್ಳಿ, ಪೊಲೀಸ್ ಆಫೀಸರ್ ಸೇರಿಸ್ಕೊಳ್ಳಿ. ಯಾರ ಜೊತೆಗೆ ಸೇರಿಸ್ಕೊತಿರೋ ಕೆಲಸ ಆಗಬೇಕು ಬಡವರಿಗೆ, ಸಾಮಾನ್ಯರಿಗೆ. ತುಂಬಾ ಜನ ಇದೆ, ಮಾಡೋಣ ಅಂತ ಹೇಳಿ ಕ್ಲೋಸ್ ಮಾಡೋದು. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಲಯನ್ಸ್ ಕ್ಲಬ್ ಹಾಗೂ ಲಿಯೋ ಕ್ಲಬ್ ಮಂಗಳೂರು ಕೊಡಿಯಲ್ಬೈಲ್ ಇದರ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇತ್ತೀಚೆಗೆ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಲಯನ್ಸ್ ಕ್ಲಬ್ ಮಂಗಳೂರು ಕೊಡಿಯಲ್ಬೈಲ್ ಇದರ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇತ್ತೀಚೆಗೆ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಪ್ರಾರಂಭದಲ್ಲಿ ಲಿಯೋ ಸುಮಂತ್ ಪ್ರಾರ್ಥನೆಗೈದರು. ನನ್ನ ಜೀವನದಲ್ಲಿ ಬರುವ ಸುಖ ದುಃಖ ಇವೆರಡನ್ನೂ ಒಳ್ಳೆ ಭಾವನೆಗಳಿಂದ ಅನುಭವಿಸುವ ಶಕ್ತಿ ಕೊಡು. ನನ್ನ ಪ್ರೀತಿಯು ಇತರರ ಸೇವೆಯಲ್ಲಿ ಫಲಭರಿತವಾಗುವಂತೆ ನನ್ನನ್ನು ಬಲಪಡಿಸು. ದೀನ ದಲಿತರನ್ನು ನಾನೆಂದೂ ಧಿಕ್ಕರಿಸದಂತೆ, ದುರಹಂಕಾರದ ಶಕ್ತಿಯ ಮುಂದೆ ವಿನಾ ತಲೆಬಾಗದಂತೆ ನನ್ನನ್ನು ಈ ವೇಳೆ ಲಯನ್ಸ್ ಸದಸ್ಯರು ಧ್ವಜವಂದನೆ ನೆರವೇರಿಸಿದರು. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ, ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಈ ಸಂದರ್ಭ ಲಯನ್ ಮೋಹನ್ ಕೊಪ್ಪಳ್ ಲಯನ್ಸ್ ನೀತಿ ಸಂಹಿತೆ ಬೋಧಿಸಿದರು. ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸ ಇರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು. ನನ್ನ ವೃತ್ತಿ ಗೌರವಕ್ಕೆ ಕಲಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು. ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು. ಈ ವೇಳೆ ಲಯನ್ಸ್ ಕ್ಲಬ್ ಮಂಗಳೂರು ಕೊಡಿಯಲ್ಬೈಲ್ನ ಅಧ್ಯಕ್ಷರಾದ ಲಯನ್ ಸನತ್ ಕದ್ರಿ ಅತಿಥಿಗಳನ್ನು ಸ್ವಾಗತಿಸಿದರು. ಶುಭ ಸಂಜೆಯ ಶುಭ ಹಾರೈಕೆಗಳು. ನಮ್ಮ ಲಯನ್ಸ್ ಕ್ಲಬ್ ಕೊಡಿಯಲ್ಬೈಲ್ನ ಪದಗ್ರಹಣ ಕಾರ್ಯಕ್ರಮಕ್ಕೆ ನಿಮಗೆ ಆರ್ಥಿಕ ಸ್ವಾಗತ. ಇದು ನಮ್ಮ ಕ್ಲಬ್ನ ಇನ್ನೊಂದು ಮಹತ್ವದ ಅಧ್ಯಾಯ ಆರಂಭ ಮತ್ತು ಈ ಸಂದರ್ಭದಲ್ಲಿ ನಾನೀಗ ನಿಮ್ಮ ಮುಂದಿರುವ ನನ್ನ ಗೌರವ ಹಾಗೂ ಹೆಮ್ಮೆ. ಪ್ರಥಮವಾಗಿ ನಮ್ಮ ಇವತ್ತಿನ ಅತಿಥಿಯಾಗಿರುವ, ಇವತ್ತಿನ ಇನ್ಸ್ಟಾಲೇಷನ್ ಆಫೀಸರ್ ಆಗಿರುವ ಲಯನ್ ಉಡುಪಿ ಅರವಿಂದ್ ಶೆಣೈ, ಫಸ್ಟ್ VDG ಆಗಿರುವ ಲಯನ್ ಉಡುಪಿ ಅರವಿಂದ್ ಶೆಣೈ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಶ್ರವಣ್ ಅವರು ನೂತನ ಲಿಯೋ ಸದಸ್ಯರ ಪರಿಚಯಗೈದರು. She is currently pursuing her degree in BSW at Swastika College. Leo Dhanush Gowda, he has completed graduation from STM College and is currently pursuing MBA at Joseph Engineering College. ಲಯನ್ ಗೋಕುಲ್ದಾಸ್ ಕದ್ರಿ ನೂತನ ಲಯನ್ಸ್ ಪದಾಧಿಕಾರಿಗಳ ಪರಿಚಯಗೈದರು. 25ರ ಸಾಲಿನ ಕೋಶಾಧಿಕಾರಿಯಾಗಿ ಸತ್ಯೇಂದ್ರ ಭಟ್, ಸೆಕ್ರೆಟರಿಯಾಗಿ ಕಿಶೋರ್ ಡಿ ಶೆಟ್ಟಿ ಹಾಗೂ ಈ ಬಾರಿಯ ಅಧ್ಯಕ್ಷರಾಗಿ ಸೂರಜ್ ಎಂ ಆಚಾರ್ಯ.
ಈ ವೇಳೆ ಲಯನ್ ಶ್ರವಣ್ ನೂತನ ಲಿಯೋ ಪದಾಧಿಕಾರಿಗಳ ಪರಿಚಯಗೈದರು. Neha, she has completed her graduation in St. Agnes College and currently pursuing her MBA in St. Joseph Engineering College. She is very active in sports and has participated in various dance events. ಈ ವೇಳೆ ಲಯನ್ ವಿನೂತನ್ ಕಲಿವೀರ್ ಲಯನ್ಸ್ ಕ್ಲಬ್ಬಿನ ನೂತನ ಸದಸ್ಯರ ಪರಿಚಯಗೈದರು. Lion Sudeep Krishna Raj. He is residing in Bikarnakatte. Father Gopal Krishna, mother Raja Lakshmi, married to Deepthi and having 2 children, Bhavish and Lakshika. Completed his post-graduation in MSW and specialized human resource development department. Worked more than 10 years for software company in Bangalore and telecom company in Mangalore as a HR manager. ಈ ವೇಳೆ ಲಯನ್ ಚಂದ್ರ ಶೆಟ್ಟಿ ಪದಗ್ರಹಣಾಧಿಕಾರಿಗಳ ಪರಿಚಯ ನೆರವೇರಿಸಿದರು. ಪದಗ್ರಹಣ ಅಂತ ಹೇಳುವಂಥದ್ದು ಒಂದು ಕ್ಲಬ್ಬಿಗೆ ಜೀವ ತುಂಬುವಂಥ ಕೆಲಸ, ಚೈತನ್ಯ ತುಂಬುವಂಥ ಕೆಲಸ. ಹಾಗೆಯೇ ಒಂದು ಕ್ಲಬ್ಬಿನ ಪ್ರಪ್ರಥಮ ಕಾರ್ಯಕ್ರಮವೂ ಹೌದು. ಒಂದು ನಾಯಕತ್ವವನ್ನು ಮೂಡಿಸಲಿಕ್ಕೆ ಅಣಿಗೊಳಿಸುವ ಸಂದರ್ಭವೂ ಹೌದು. ಈ ಪದಗ್ರಹಣವನ್ನು ನಾವು ಯಾರಿಂದ ಮಾಡಬೇಕೆನ್ನುವ ಚಿಂತನೆಯಲ್ಲಿದ್ದಾಗ ಒಕ್ಕರಳಿಂದ ಎಲ್ಲ ಕ್ಲಬ್ನ ಮೆಂಬರ್ಸ್ನವರು ಹೇಳಿದ್ದು, ಮುಂದಿನ ನಮ್ಮ ನಾಯಕನಾಗಿರುವಂಥ ಅರವಿಂದ ಶೆಣೆಯವರನ್ನೇ ನಮಗೆ ಪದಗ್ರಹಣಾಧಿಕಾರಿ ಆಗಬೇಕು, ಆ ಮುಖಾಂತರವಾಗಿ ನಮ್ಮ ಕ್ಲಬ್ಬಿಗೆ ಹೊಸ ಜೀವವನ್ನು ತುಂಬುವಂಥ ಕೆಲಸ ಆಗಬೇಕೆನ್ನುವ ನಿಟ್ಟಿನಲ್ಲಿ ಅರವಿಂದ ಶೆಣೆಯವರನ್ನು ಪರಿಚಯಿಸುವಂಥ ಕಾರ್ಯಕ್ಕೆ ನಾನು ನಿಯುಕ್ತಿಗೊಂಡಿದ್ದೇನೆ. ಇಂತಹ ಸಮೃದ್ಧಿ ಹಾಗೂ ಸಂಪತ್ತು ದೊರೆತರೆ ಅದು ಸಮಾಜ ಸೇವೆಗೆ ಇನ್ನಷ್ಟು ನಮ್ಮನ್ನು ಅಣಿಗೊಳಿಸಲಿಕ್ಕೆ ಸಮೃದ್ಧ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಅರವಿಂದರವರನ್ನು ನಮ್ಮ ಕ್ಲಬ್ಬಿಗೆ ಅತ್ಯಂತ ಪ್ರೀತಿಯಿಂದ ನಾವು ಪದಗ್ರಹಣಾಧಿಕಾರಿಯಾಗಿ ಇವತ್ತು ನಾವು ಕರೆದಿದ್ದೇವೆ. ಈಗ ಅವರನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಲಯನ್ ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಕುಡ್ಪಿ ಅರವಿಂದ ಶೆಣೈ MJF ನಿಮ್ಮ ಮುಂದೆ. ಈ ವೇಳೆ ಪದಗ್ರಹಣ ಅಧಿಕಾರಿಗಳಾದ ಕುಡುಪಿ ಅರವಿಂದ ಶೆಣೈ ಅವರು ನೂತನ ಲಯನ್ ಹಾಗೂ ಲಿಯೋ ಅಧ್ಯಕ್ಷರ ಪದಾಧಿಕಾರಿಗಳಿಗೆ ಮತ್ತು ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಇಂದು ನನಗೆ ಪದಗ್ರಹಣ ಅಧಿಕಾರಿಯಾಗಿ ಕರೆದು ಈ ಒಂದು ಅವಕಾಶ ಮತ್ತು ಗೌರವ ನೀಡಿದ ಲಯನ್ಸ್ ಕ್ಲಬ್ ಕೊಡಿಯಾಲ್ಬೈಲಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ನನ್ನ ಹೃದಯಾಂತರಾಳದ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ತಲೆಬಾಗಿ ನಿಮಗೆಲ್ಲರಿಗೆ ನಾನು ವಂದಿಸ್ತಾ ಇದ್ದೇನೆ. ಕೆಲವು ವರ್ಷಗಳ ಹಿಂದೆ ನಾನು ವೈಸ್ ಗವರ್ನರ್ ಆಗುವ ಮೊದಲೇ ಒಂದು ಅಭ್ಯರ್ಥಿ ಆದಾಗ ಕೂಡ ನಿಮ್ಮೆಲ್ಲರ ಕೃಪೆ ಮತ್ತು ದಯೆಯಿಂದ ನನ್ನನ್ನು ಪದಗ್ರಹಣ ಅಧಿಕಾರಿಗೆ ಕರೆದಿದ್ದೀರಿ. ಲೋಹಿತ್ ಅವರು ಅಧ್ಯಕ್ಷರಾಗುವಾಗ ನನ್ನನ್ನು ಕರೆದು ಆ ಒಂದು ಅವಕಾಶ ಕೊಟ್ಟಿದ್ದೀರಿ. ನನ್ನ ಒಂದು ಅಭ್ಯರ್ಥನೆಗೆ ಅದು ದೊಡ್ಡ ಒಂದು ಸ್ಫೂರ್ತಿ. ಎಲ್ಲಿಯಾದರೂ ನಾನು ಇಲ್ಲಿ ವೈಸ್ ಗವರ್ನರ್ ಆಗಿ ನಿಲ್ಲಬೇಕಾದ್ರೆ ನಿಮ್ಮ ಅದು ಒಂದು ಬೆಂಬಲ, ಸಹಕಾರ, ಪ್ರೀತಿಯ ಕಾರಣ ಮತ್ತೊಮ್ಮೆ ನಿಮಗೆಲ್ಲರಿಗೆ ನಾನು ಶಿರಬಾಗಿ ವಂದಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಆಲ್ ದ ಫೈನ್ ಲೀಡರ್ಸ್ ಆಫ್ ದ ಲಯನ್ಸ್ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಕೊಡಿಯಾಲ್ಬೈಲ್. ಕೊಡಿಯಾಲ್ಬೈಲ್ ಕ್ಲಬ್ ಅಂದರೆ ಅದು ಅಂತ ಸ್ಟಾರ್ಟ್ ಆಗೋದು. ಅಂದರೆ ಕಲಾವಿದರು, ಕಾಂಟ್ರಾಕ್ಟರ್ಸ್ ಮತ್ತು ದೊಡ್ಡ ಒಬ್ಬ ಕೇಟ್ರರ್. ಅದು ಹೆಚ್ಚಾಗಿ ಇವರ ಒಂದು ಸದಸ್ಯರು. ಈಗ ಬೇರೆ ಬೇರೆ ವೃತ್ತಿಯಲ್ಲಿ ಇದ್ದವರು ಸಹ ಸೇರಿದ್ದಾರೆ. ಆದರೆ ಹೆಚ್ಚಿನವರು ಕಲಾವಿದರು ಮತ್ತು ಕಾಂಟ್ರಾಕ್ಟರ್ಸ್ ಆಗಿ ಮುಂಚೆ ಬೆಳೆದ ಕ್ಲಬ್ ಇದು. ಸಂತೋಷದ ವಿಷಯ ಅಂದರೆ ನನ್ನ ಮಾತೃ ಸಂಸ್ಥೆ ಲಯನ್ಸ್ ಕ್ಲಬ್ ಮಂಗಳೂರು ಇದರಿಂದ ಪ್ರವರ್ತಿಸಲ್ಪಟ್ಟ ಒಂದು ಸಂಸ್ಥೆ. ಎಕ್ಸ್ಟೆನ್ಷನ್ ಚೇರ್ಪರ್ಸನ್ಸ್ ಶಾಸ್ತ್ರಿ ಅಲ್ಲ, ಏನು ಎಕ್ಸ್ಟೆನ್ಷನ್ ಬಂತು, ಶಾಸ್ತ್ರಿ ಇಲ್ಲ ಕಿಶೋರ್ರಾವ್, ಪ್ರಭಾಕರ್ ರಾವ್ ಮತ್ತು ಕಿಶೋರ್ರಾವ್ ಅವರ ಒಂದು ಮುತುವರ್ಜಿಯಲ್ಲಿ ಈ ಒಂದು ಕ್ಲಬ್ ಹುಟ್ಟಿದ ದಿನದಿಂದ ಇಂದಿನವರೆಗೆ ಅತ್ಯುತ್ತಮ ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಪ್ರತಿಷ್ಠಿತ ಮತ್ತು ಸದೃಢ ಕ್ಲಬ್ ಆಗಿ ಮುಂದುವರಿಸಿದೆ.
ಅಧ್ಯಕ್ಷರು ಪದಾಧಿಕಾರಿಗಳು ದೀಪ ಬೆಳಗಿಸುವುದರ ಮೂಲಕ ತಮ್ಮ ಅಧಿಕಾರಾವಧಿಗೆ ಚಾಲನೆ ನೀಡಿದರು. ನೂತನ ಅಧ್ಯಕ್ಷರಾದ ಲಯನ್ ಸೂರಜ್ ಆಚಾರ್ಯ ಕದ್ರಿ ಶುಭಾಂಶನೆಯ ಮಾತುಗಳನ್ನಾಡಿದರು. ಇಂದು ನನಗೆ ಅತ್ಯಂತ ಗೌರವ ಹಾಗೂ ಹೆಮ್ಮೆ ಕ್ಷಣವಾಗಿದೆ. ನಮ್ಮ ಕ್ಲಬ್ಬಿನ ಏಳಿಗೆಗಾಗಿ ನಾನು ಸರ್ವ ಪ್ರಯತ್ನ ಮಾಡುತ್ತೇನೆ. ಕಳೆದ ವರ್ಷ ನಮ್ಮ ಕ್ಲಬ್ಬನ್ನು ಮುನ್ನಡೆಸಿದ ನನ್ನ ಆಪ್ತ ಮಿತ್ರರಾದ ಸನತ್ ಕದ್ರಿ ಅವರಿಗೆ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ. ನಿಮ್ಮ ಶ್ರದ್ಧೆ ಮತ್ತು ಬದ್ಧತೆಯು ನಮ್ಮ ಕ್ಲಬ್ಬನ್ನು ಉನ್ನತ ಸ್ಥಾನಕ್ಕೆ ಏರಿಸಿದೆ. ನಿಮ್ಮ ಮಾರ್ಗದರ್ಶನವು ನನಗೆ ಮತ್ತು ನಮ್ಮ ತಂಡಕ್ಕೆ ಸದಾ ಪ್ರೇರಣೆ ಆಗಲಿದೆ. ಸರ್ವಿಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಎರಡೂ ವಿಭಾಗಗಳಲ್ಲೂ ತಮ್ಮ ಕಳೆದ ವರ್ಷ ಸಾಧನೆಯು ಈ ವರ್ಷ ನಮಗೆ ಸ್ಫೂರ್ತಿಯನ್ನು ನೀಡಲಿದೆ. ಈ ಸಂದರ್ಭ ನೂತನ ಲಿಯೋ ಅಧ್ಯಕ್ಷರಾದ ಲಿಯೋ ಜ್ಞಾನವಿ ಶುಭಾಂಶನೆಯ ಮಾತುಗಳನ್ನಾಡಿದರು. I take this opportunity to greet the installation officer, Mr. Arvind Shenoy, and all the Lion and Leo members on and off the stage. Thank you so much, Leo Club Kodialbail, for giving me this opportunity to be the president of the Leo Club for the year 2024 and 25. I also thank you on behalf of Secretary Sumant and Treasurer Apeksha. ಈ ವೇಳೆ ಸೇವಾ ಯೋಜನೆಗಳ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ನಿರ್ಗಮಿತ ಅಧ್ಯಕ್ಷರಾದ ಲಯನ್ ಸನತ್ ಕದ್ರಿ ಅಭಿನಂದನಾ ಮಾತುಗಳನ್ನಾಡಿದರು. ನಮ್ಮ ಕ್ಲಬ್ಬಿನ ಆಸ್ತಿ ನಮ್ಮ ಲಿಯೋ ಕ್ಲಬ್. ನಮ್ಮ ಲಿಯೋ ಸದಸ್ಯರು ಎಲ್ಲ ಜಿಲ್ಲೆಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಪ್ರಶಸ್ತಿಗಳನ್ನು ಸ್ವೀಕರಿಸುವ ಮೂಲಕ ನಮ್ಮ ಕ್ಲಬ್ಬಿನ ಹಿರಿಮೆ ತಂದಿದ್ದಾರೆ. ಅವರಿಗೂ ನನ್ನ ಕ್ಲಬ್ಬಿನ ಎಲ್ಲ ಸದಸ್ಯರ ಪರವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಈ ವೇಳೆ ಲಿಯೋ ನಿರ್ಗಮಿತ ಅಧ್ಯಕ್ಷರಾದ ಅಪೇಕ್ಷಾ ಮೋಹನ್ ಕೊಪ್ಪಳ್ ಅಭಿನಂದನಾ ಮಾತುಗಳನ್ನಾಡಿದರು. I stand before you today with immense gratitude, and I would like to take a moment to express my heartfelt thanks to our past president Lion Sanath and Leo advisor Lion Mohan Koppal for rendering all this support during my tenure. ಈ ವೇಳೆ ಪದಗ್ರಹಣಾಧಿಕಾರಿಯಾದ ಕುಡುಪಿ ಅರವಿಂದ ಶೆಣೈ ಅವರನ್ನು ಲಯನ್ಸ್ ಕ್ಲಬ್ ಮಂಗಳೂರು ಕೊಡಿಯಲ್ಬೈಲ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ನಿರ್ಗಮಿತ ಲಯನ್ ಅಧ್ಯಕ್ಷರನ್ನು ಹಾಗೂ ನಿರ್ಗಮಿತ ಲಿಯೋ ಅಧ್ಯಕ್ಷರನ್ನು ಲಯನ್ಸ್ ಕ್ಲಬ್ ಮಂಗಳೂರು ಕೊಡಿಯಲ್ಬೈಲ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಲಯನ್ ಪ್ರದೀಪ್ ಆಳ್ವಾ ಸಾಧಕರ ಪರಿಚಯಗೈದರು. SLCD 98.08 ಮಾರ್ಕ್ ಇದನಂಚಿನ ಅದಿತಿ ವಿ ರಾವ್ ದಯಮಂತದ ವೇದಿಕೆ ಬರಡು. ಐನೆತ ಚಾಂಪಿಯನ್ ಆಯ್ನ ಪುಣ್ಣು ನಮ್ಮ ಮಕ್ಕಳೇ ಆಯ್ನಂಚಿನ ರಿಷಿಕಾ ಕುಂದೇಶ್ವರ್ ದಯಮಲ್ತದ ವೇದಿಕೆ ಬರಡು. ಕ್ಲಬ್ದ ಒಂಜಿ ವ್ಯಕ್ತಿಲಂದು ಎಂಕ್ಲ ಶಕ್ತಿಲಂದು ಅರೆ ಗೊತ್ತುಜ್ಜಿ ಇರಿಗೆ ಸನ್ಮಾನ ಮಲ್ಪು ಅಂದ ಅರೆಗೆ ಅಭಿನಂದನೆ ಸನ್ಮಾನ ಮಲ್ಪುನಿ. ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯತ್ವ ತಿಕ್ಕಿನಂಚಿನ ವ್ಯಕ್ತಿ ಮೋಹನ್ ಕೊಪ್ಪಲ್ ಕದ್ರಿ. ಈ ವೇಳೆ ಪಿಡಿಜಿ ಅರುಣ್ ಕುಮಾರ್ ಶೆಟ್ಟಿ, ಸಂಪುಟ ಕಾರ್ಯದರ್ಶಿ ಲಯನ್ ಗೀತಾ ರಾವ್, ಪ್ರಾಂತ್ಯ ಅಧ್ಯಕ್ಷರಾದ ಲಯನ್ ವೇಡಿ ಮರೋಳಿ, ವಲಯ ಅಧ್ಯಕ್ಷರಾದ ಲಯನ್ ಚರಣ್ ಆಳ್ವಾ, ಲಿಯೋ ಜಿಲ್ಲಾ ಅಧ್ಯಕ್ಷರಾದ ಸಮೀಕ್ಷಾ ಮೋಹನ್ ಕೊಪ್ಪಳ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಕ್ಲಬ್ ಅಂದರೆ ಅದು ಎಲ್ಲ ಥರದ ಕಲಾವಿದರು, ವಕೀಲರು, ಡಾಕ್ಟ್ರು, ಎಲ್ಲ ಕ್ಷೇತ್ರದವರು ತುಂಬಿ ಇರುವ ಕ್ಲಬ್ ಕೊಡಿಯಲ್ಬೈಲ್. ಎಷ್ಟೋ ವರ್ಷದಲ್ಲಿ ಅವರು ಭಾರಿ ತಾಳ್ಮೆಯಿಂದಿದ್ದರು. ಯಾಕಂದರೆ ಹೆಚ್ಚು ಅವರ ಆ್ಯಕ್ಟಿವಿಟೀಸ್ ಜಾಸ್ತಿ ಇರ್ತಿರಲಿಲ್ಲ. ಆದರೆ ಬರ್ತಾ ಮೋಹನ್ ಕೊಪ್ಪಾಲ್ ಬಂದ ಮೇಲೆ, ಈ ಲಿಯೋಸ್ ಬಂದ ಮೇಲೆ ಆ ಕೊಡಿಯಲ್ಬೈಲ್ನ ಇದೇ ಚೇಂಜ್ ಆಗಿದೆ. ಐ ಥಿಂಕ್ ಈಗ ಯಾವುದೇ ಕೆಲವು ಕ್ಲಬ್ಬಲ್ಲಿ ಮುಂಚೆ ಲಯನೆಸ್ ಕ್ಲಬ್ ಬಂದಿತ್ತು. ಆ ಲಯನೆಸ್ ಕ್ಲಬ್ ಇದ್ದ ಕ್ಲಬ್ ಯಾವಾಗ ಸಹ ಒಳ್ಳೆ ಬ್ಯಾಕಿಂಗಲ್ಲಿ ಒಳ್ಳೆ ನಡೀತಿತ್ತು. ಅದೇ ರೀತಿ ಈ ಲಿಯೋ ಕ್ಲಬ್ ಕೊಡಿಯಲ್ಬೈಲಿಗೆ ಸೇರಿದ ನಂತರ ಅದಕ್ಕೆ ಒಂದು ಆನೆ ಬಲ ಬಂದ ಹಾಗೆ ಆಗಿದೆ. ಅದು ಕಲ್ಚರಲ್ಲಿರಲಿ ಯಾವುದೇ ಕ್ಷೇತ್ರದಲ್ಲಿ. ಈ ವರ್ಷ ಅದು ಟಾಪ್ 10 ಟಾಪ್ 15 ಬಂದಿದ್ದಾರೆ ಸನತ್ ಮತ್ತು ಅವರ ತಂಡಕ್ಕೆ.
ಅಭಿನಂದನೆಗಳು. For the work they have done last year, congratulations to you. ಮತ್ತು ಈಗ ನೂತನವಾಗಿ ಪದಗ್ರಹಣಗೊಂಡಂತಹ ಸೂರಜ್ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಸೆಕ್ರೆಟರಿ ಕಿಶೋರ್ ಜಿ ಶೆಟ್ಟಿ ಅವರು ಮತ್ತು ಟ್ರೆಜರರ್ ನಿಮಗೂ ಕೂಡ ನಿಮ್ಮ ನೇತೃತ್ವದಲ್ಲಿ ಈ ವರ್ಷ ಕೊಡಿಯಲ್ ಬೈಲ್ ಕ್ಲಬ್ನ ಯಶಸ್ಸು ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತ ನಾನು ಹಾರೈಸುತ್ತೇನೆ. ತುಂಬ ಕಾಂಪಿಟಿಷನ್ ಇತ್ತು, ಅದು ನಾವಂತೂ ಕ್ಲಬ್ ಕೇಳಲಿಲ್ಲ. ಇದು ನಮಗೆ ಲಾಸ್ಟ್ ಕೊನೆಯಲ್ಲಿ ಸಿಕ್ಕಿದ್ದು ನಮ್ಮ ಅದೇ ಜಾಕ್ಪಾಟ್ ಅಂತ ಹೇಳಬೇಕು. ತುಂಬ ಖುಷಿಯಾಯಿತು ನನಗೆ. ಇಸ್ ಗಾಡ್ಸ್ ಬ್ಲೆಸ್ಸಿಂಗ್ ಅಂತ ಹೇಳಿ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಗಾಟ್ ಲಯನ್ಸ್ ಕ್ಲಬ್ ಕೊಡಿಯಾಲ್ ಬೈಲ್. ನೆಕ್ಸ್ಟಿಗೆ ಸರ್ವಿಸ್ ಪ್ರಾಜೆಕ್ಟ್ನ ಬಗ್ಗೆ ನಾವು ಮೇಡಮ್ ಮಾತಾಡಿದರು. ನೀವು ಯಾವುದೇ ಸರ್ವಿಸ್ ಪ್ರಾಜೆಕ್ಟ್ ಮಾಡುವುದಿದ್ರೂ ಕೂಡ ಡಿಸ್ಟ್ರಿಕ್ಟ್ ಗವರ್ನರ್ ಇದ್ದು ಯಾವುದು ಪ್ರೋಗ್ರಾಮ್ ಇದೆ, 7 ಪ್ರೋಗ್ರಾಮ್ ಇದೆ, ಇನ್ಕ್ಲೂಡಿಂಗ್ ಅದರ್ ಪ್ರೋಗ್ರಾಮ್ಸ್ ಕೂಡ ಇದೆ. ಯಾವುದೇ ಪ್ರೋಗ್ರಾಮ್ ಮಾಡುವಾಗ ಜಸ್ಟ್ ಅದನ್ನೊಂದು ಮೈಂಡಲ್ಲಿಟ್ಟುಕೊಂಡು ಪ್ರೋಗ್ರಾಮ್ ಮಾಡಿ ನಿಮಗೆ ರಿಪೋರ್ಟ್ ಮಾಡಲಿಕ್ಕೆ ಕೂಡ ಅದು ಅನುಕೂಲವಾಗ್ತದೆ. And all the Lions and Leos who have supported and helped me grow. Our club has a rich history of achievements and talents. The success does not rest on the shoulder of an individual. It is the collective effort, dedication and passion of each one of you to drive us forward. ಕೊನೆಯಲ್ಲಿ ಕೋಶಾಧಿಕಾರಿ ಸತ್ಯೇಂದ್ರ ಭಟ್ ಧನ್ಯವಾದವಿತ್ತರು. ಅತಿಥಿಯಾಗಿ ಆಗಮಿಸಿ ತಮ್ಮ ಇನ್ಸ್ಟಾಲೇಷನ್ ಆಫೀಸರ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ನಮ್ಮ ಜಿಲ್ಲಾ ಪ್ರಥಮ ಉಪರಾಜ್ಯಪಾಲ ಲಯನ್ ಕುಡ್ಪಿ ಅರವಿಂದ್ ಶೆಣೈ ಅವರಿಗೆ ಇಲ್ಲಿ ನೆರೆದಿರುವ ಸರ್ವರ ವತಿಯಿಂದ ಧನ್ಯವಾದಗಳನ್ನು ಹೇಳ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.